5-6 ವರ್ಷದಿಂದ ಓದು ಸರ್ಕಾರಿ ಕೆಲಸದ ಕನಸು ಕಂಡಿದ್ದಂತಹ ನೂರಾರು ಜನರ ಜೀವನವೇ ಅತಂತ್ರವಾಗಿದೆ. ಸರ್ಕಾರದ ದಿವ್ಯ ನಿರ್ಲಕ್ಷ್ಯಕ್ಕೆ ಉದ್ಯೋಗಾಕಾಂಕ್ಷಿಗಳು ಇದೀಗ ಬೀದಿಗಿಳಿದು ಸರ್ಕಾರದ ವಿರುದ್ಧ ಸಮರವನ್ನು ಸಾರಿದ್ದಾರೆ. ಆದರೆ ಇದರ ನಡುವೆ ಹೈ ಡ್ರಾಮಾವೇ ನಡೆದು ಹೋಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಸರ್ಕಾರದ ವಿರುದ್ಧ ಆಕ್ರೋಶದ ಕಿಚ್ಚು, ಉದ್ಯೋಗ ನೇಮಕಕ್ಕಾಗಿ ಸಮರ, ವಿದ್ಯಾರ್ಥಿಗಳಿಗೆ ಹುದ್ದೆ ನೀಡುವಂತೆ ಜ್ವಾಲೆ. ಧಾರವಾಡದ ಶ್ರೀನಗರ ಸರ್ಕಲ್ನಲ್ಲಿ ಹೈಡ್ರಾಮಾ. ಸರ್ಕಾರಿ ಹುದ್ದೆ ನೇಮಕಾತಿಗಾಗಿ ತಾರಕಕ್ಕೇರಿದ ಕಿಚ್ಚು. ದಿಢೀರ್ ಪ್ರತಿಭಟನೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಹಳೆ. ಬೇಕೇ ಬೇಕು, ಸರ್ಕಾರ ಉದ್ಯೋಗ ನೇಮಕ ಮಾಡಲೇಬೇಕು, ನಮಗೆ ನ್ಯಾಯ ಸಿಗಲೇಬೇಕು. ಇದು ಸರ್ಕಾರಿ ಹುದ್ದೆ ಭರ್ತಿಗಾಗಿ ಧಾರವಾಡದಲ್ಲಿ ನಡೆದ ಪ್ರತಿಭಟನೆಯ ಕೂಗು. ರಾಜ್ಯದ ವಿವಿಧ ಇಲಾಖೆಗಳಲ್ಲಿರುವ ಖಾಲಿ ಸರ್ಕಾರಿ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕೆಂದು ಆಗ್ರಹಿಸಿ ಜನಸಾಮಾನ್ಯರ ವೇದಿಕೆ ಸಮರ ಸಾರಿತ್ತು. ವಿದ್ಯಾರ್ಥಿ ಸಂಘಟನೆಗಳು ಕೂಡ ಪ್ರತಿಭಟನೆಗೆ ಕೈಜೋಡಿಸಿದ್ದು, ಈ ಪ್ರತಿಭಟನೆಗೆ ಅನುಮತಿ ನೀಡಲು ಪೊಲೀಸರು ನಿರಾಕರಿಸಿದ್ದಾರೆ. ಹೀಗಾಗಿ ಹೈಡ್ರಾಮಾ ನಡೆದಿದೆ. ಖಾಲಿ ಇರುವ 2.84 ಲಕ್ಷ ಸರ್ಕಾರಿ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕು. ಕೇಂದ್ರ ಸರ್ಕಾರವೂ ಸಹ ಖಾಲಿ ಹುದ್ದೆಗಳನ್ನು ಭರಿಸಬೇಕೆಂದು ಸಮರ ಸಾರಲಾಗಿದೆ. ಆದರೆ ಅನುಮತಿ ಪಡೆಯದೆ ಪ್ರತಿಭಟನೆ ಹಿನ್ನೆಲೆ ಉದ್ಯೋಗ ಆಕಾಂಕ್ಷಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ಲ, ಪರ್ಮಿಷನ್ ಕೊಟ್ಟಿಲ್ವಾ? ಪ್ರತಿಭಟನೆ ಪರ್ಮಿಷನ್ ಕೊಟ್ಟಿಲ್ವಾ? ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದಾರೆ? ಇವಾಗ ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ? ಒಟ್ಟಾರೆ ಕಳೆದ 4-5 ದಿನಗಳಿಂದ ನಡೆಯುತ್ತಿರುವ ಉದ್ಯೋಗ ಕಿಚ್ಚು ಮುಂದೆ ಯಾವ ಹಂತ ತಲುಪಲಿದೆ ಎಂದು ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. 5-6 ವರ್ಷದಿಂದ ಓದು ಸರ್ಕಾರಿ ಕೆಲಸದ ಕನಸು ಕಂಡಿದ್ದಂತಹ ನೂರಾರು ಜನರ ಜೀವನವೇ ಅತಂತ್ರವಾಗಿದೆ. ಸರ್ಕಾರದ ದಿವ್ಯ ನಿರ್ಲಕ್ಷ್ಯಕ್ಕೆ ಉದ್ಯೋಗಾಕಾಂಕ್ಷಿಗಳು ಇದೀಗ ಬೀದಿಗಿಳಿದು ಸರ್ಕಾರದ ವಿರುದ್ಧ ಸಮರವನ್ನು ಸಾರಿದ್ದಾರೆ. ಆದರೆ ಇದರ ನಡುವೆ ಹೈ ಡ್ರಾಮಾವೇ ನಡೆದು ಹೋಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಸರ್ಕಾರದ ವಿರುದ್ಧ ಆಕ್ರೋಶದ ಕಿಚ್ಚು, ಉದ್ಯೋಗ ನೇಮಕಕ್ಕಾಗಿ ಸಮರ, ವಿದ್ಯಾರ್ಥಿಗಳಿಗೆ ಹುದ್ದೆ ನೀಡುವಂತೆ ಜ್ವಾಲೆ. ಧಾರವಾಡದ ಶ್ರೀನಗರ ಸರ್ಕಲ್ನಲ್ಲಿ ಹೈಡ್ರಾಮಾ. ಸರ್ಕಾರಿ ಹುದ್ದೆ ನೇಮಕಾತಿಗಾಗಿ ತಾರಕಕ್ಕೇರಿದ ಕಿಚ್ಚು. ದಿಢೀರ್ ಪ್ರತಿಭಟನೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಹಳೆ. ಬೇಕೇ ಬೇಕು, ಸರ್ಕಾರ ಉದ್ಯೋಗ ನೇಮಕ ಮಾಡಲೇಬೇಕು, ನಮಗೆ ನ್ಯಾಯ ಸಿಗಲೇಬೇಕು. ಇದು ಸರ್ಕಾರಿ ಹುದ್ದೆ ಭರ್ತಿಗಾಗಿ ಧಾರವಾಡದಲ್ಲಿ ನಡೆದ ಪ್ರತಿಭಟನೆಯ ಕೂಗು. ರಾಜ್ಯದ ವಿವಿಧ ಇಲಾಖೆಗಳಲ್ಲಿರುವ ಖಾಲಿ ಸರ್ಕಾರಿ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕೆಂದು ಆಗ್ರಹಿಸಿ ಜನಸಾಮಾನ್ಯರ ವೇದಿಕೆ ಸಮರ ಸಾರಿತ್ತು. ವಿದ್ಯಾರ್ಥಿ ಸಂಘಟನೆಗಳು ಕೂಡ ಪ್ರತಿಭಟನೆಗೆ ಕೈಜೋಡಿಸಿದ್ದು, ಈ ಪ್ರತಿಭಟನೆಗೆ ಅನುಮತಿ ನೀಡಲು ಪೊಲೀಸರು ನಿರಾಕರಿಸಿದ್ದಾರೆ. ಹೀಗಾಗಿ ಹೈಡ್ರಾಮಾ ನಡೆದಿದೆ. ಖಾಲಿ ಇರುವ 2.84 ಲಕ್ಷ ಸರ್ಕಾರಿ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕು. ಕೇಂದ್ರ ಸರ್ಕಾರವೂ ಸಹ ಖಾಲಿ ಹುದ್ದೆಗಳನ್ನು ಭರಿಸಬೇಕೆಂದು ಸಮರ ಸಾರಲಾಗಿದೆ. ಆದರೆ ಅನುಮತಿ ಪಡೆಯದೆ ಪ್ರತಿಭಟನೆ ಹಿನ್ನೆಲೆ ಉದ್ಯೋಗ ಆಕಾಂಕ್ಷಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ಲ, ಪರ್ಮಿಷನ್ ಕೊಟ್ಟಿಲ್ವಾ? ಪ್ರತಿಭಟನೆ ಪರ್ಮಿಷನ್ ಕೊಟ್ಟಿಲ್ವಾ?
ಹಾ. ನಾವು ಇನ್ನೇನು ಹೋರಾಟ ಮಾಡೋಣ? ಇನ್ಯಾವ ವೇದಿಕೆ? ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದಾರೆ ಇವಾಗ? ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ? ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ? ಹಾ? ಒಟ್ಟಾರೆ ಕಳೆದ 4-5 ದಿನಗಳಿಂದ ನಡೆಯುತ್ತಿರುವ ಉದ್ಯೋಗ ಕಿಚ್ಚು ಮುಂದೆ ಯಾವ ಹಂತ ತಲುಪಲಿದೆ ಎಂದು ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. 5-6 ವರ್ಷದಿಂದ ಓದು, ಸರ್ಕಾರಿ ಕೆಲಸದ ಕನಸು ಕೊಂಡಿದ್ದಂತಹ ನೂರಾರು ಜನರ ಜೀವನವೇ ಅತಂತ್ರವಾಗಿದೆ. ಸರ್ಕಾರದ ದಿವ್ಯ ನಿರ್ಲಕ್ಷ್ಯಕ್ಕೆ ಉದ್ಯೋಗಾಕಾಂಕ್ಷಿಗಳು ಇದೀಗ ಬೀದಿಗಿಳಿದು ಸರ್ಕಾರದ ವಿರುದ್ಧ ಸಮರವನ್ನು ಸಾರಿದ್ದಾರೆ. ಆದರೆ ಇದರ ನಡುವೆ ಹೈ ಡ್ರಾಮಾವೇ ನಡೆದು ಹೋಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಸರ್ಕಾರದ ವಿರುದ್ಧ ಆಕ್ರೋಶದ ಕಿಚ್ಚು, ಉದ್ಯೋಗ ನೇಮಕಕ್ಕಾಗಿ ಸಮರ, ವಿದ್ಯಾರ್ಥಿಗಳಿಗೆ ಹುದ್ದೆ ನೀಡುವಂತೆ ಜ್ವಾಲೆ. ಧಾರವಾಡದ ಶ್ರೀನಗರ ಸರ್ಕಲ್ನಲ್ಲಿ ಹೈಡ್ರಾಮಾ. ಸರ್ಕಾರಿ ಹುದ್ದೆ ನೇಮಕಾತಿಗಾಗಿ ತಾರಕಕ್ಕೇರಿದ ಕಿಚ್ಚು. ದಿಢೀರ್ ಪ್ರತಿಭಟನೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಹಳೆ. ಬೇಕೇ ಬೇಕು, ಸರ್ಕಾರ ಉದ್ಯೋಗ ನೇಮಕ ಮಾಡಲೇಬೇಕು, ನಮಗೆ ನ್ಯಾಯ ಸಿಗಲೇಬೇಕು. ಇದು ಸರ್ಕಾರಿ ಹುದ್ದೆ ಭರ್ತಿಗಾಗಿ ಧಾರವಾಡದಲ್ಲಿ ನಡೆದ ಪ್ರತಿಭಟನೆಯ ಕೂಗು. ರಾಜ್ಯದ ವಿವಿಧ ಇಲಾಖೆಗಳಲ್ಲಿರುವ ಖಾಲಿ ಸರ್ಕಾರಿ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕೆಂದು ಆಗ್ರಹಿಸಿ ಜನಸಾಮಾನ್ಯರ ವೇದಿಕೆ ಸಮರ ಸಾರಿತ್ತು. ವಿದ್ಯಾರ್ಥಿ ಸಂಘಟನೆಗಳು ಕೂಡ ಪ್ರತಿಭಟನೆಗೆ ಕೈಜೋಡಿಸಿದ್ದು, ಈ ಪ್ರತಿಭಟನೆಗೆ ಅನುಮತಿ ನೀಡಲು ಪೊಲೀಸರು ನಿರಾಕರಿಸಿದ್ದಾರೆ. ಹೀಗಾಗಿ ಹೈಡ್ರಾಮಾ ನಡೆದಿದೆ. ಖಾಲಿ ಇರುವ 2.84 ಲಕ್ಷ ಸರ್ಕಾರಿ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕು. ಕೇಂದ್ರ ಸರ್ಕಾರವೂ ಸಹ ಖಾಲಿ ಹುದ್ದೆಗಳನ್ನು ಭರಿಸಬೇಕೆಂದು ಸಮರ ಸಾರಲಾಗಿದೆ. ಆದರೆ ಅನುಮತಿ ಪಡೆಯದೆ ಪ್ರತಿಭಟನೆ ಹಿನ್ನೆಲೆ ಉದ್ಯೋಗ ಆಕಾಂಕ್ಷಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಾ. ಅಲ್ಲ, ಪರ್ಮಿಷನ್ ಕೊಟ್ಟಿಲ್ವಾ? ಪ್ರತಿಭಟನೆ ಪರ್ಮಿಷನ್ ಕೊಟ್ಟಿಲ್ವಾ? ಹಾ. ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದಾರೆ ಇವಾಗ? ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ? ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ? ಹಾ? ಒಟ್ಟಾರೆ ಕಳೆದ 4-5 ದಿನಗಳಿಂದ ನಡೆಯುತ್ತಿರುವ ಉದ್ಯೋಗ ಕಿಚ್ಚು ಮುಂದೆ ಯಾವ ಹಂತ ತಲುಪಲಿದೆ ಎಂದು ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.